ಕಾಂಗ್ರೆಸ್ ಪಾಳ್ಯದಲ್ಲಿ ದಾವಣಗೆರೆಯ ದಂಗಲ್ ಬಿರುಗಾಳಿಯನ್ನ ಎಬ್ಬಿಸಿಬಿಟ್ಟಿದೆ. ಮುಸ್ಲಿಂ ನಾಯಕರ ವಿರುದ್ಧ ಕ್ರಮಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮುಸ್ಲಿಂ ಸಮುದಾಯದಲ್ಲಿ. ಇದರ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ನಾಯಕರು. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಸತೀಶ್ ಜಾರಕಿಹೊಳಿ ಮಾತುಕತೆಯನ್ನ ನಡೆಸಿದ್ದಾರೆ. ಮೊನ್ನೆ ಡಿಸಿಎಂ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಕೆ ಶಿವಕುಮಾರ್ ಅವರನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ರು. ಸಿದ್ದರಾಮಯ್ಯ ಅವರ ಬಳಿಯೂ ಅಬ್ದುಲ್ ಜಬ್ಬಾರ್ ಪರವಾಗಿ ಬ್ಯಾಟ್ ಬೀಸಿದ್ರ ಸತೀಶ್ ಜಾರಕಿಹೊಳಿ ಅವರು ಅನ್ನುವಂತಹ ಕುತೂಹಲ. ಯಾಕಂದ್ರೆ ಮೊನ್ನೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ನೇರವಾಗಿ ಸತೀಶ್ ಜಾರಕಿಹೊಳಿ ಅವರು ಕೇಳಿದ್ವಂದೇ, ಅಬ್ದುಲ್ ಜಬ್ಬಾರ್ ಅವರನ್ನ ಅಮಾನತು ಮಾಡಿರುವಂತಹ ಕ್ರಮ ಏನಿದೆ, ಅವರನ್ನ ಪ್ರಾಥಮಿಕ ಸದಸ್ಯತ್ವದಿಂದಲೇ ಹೊರಗಡೆ ಹಾಕಿರುವಂತಹ ಕ್ರಮ ಏನಿದೆ ಅದನ್ನ ವಾಪಸ್ ಪಡಿಬೇಕು. ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಅಲ್ಪಸಂಖ್ಯಾತ ಸಮುದಾಯ ಇದರ ವಿರುದ್ಧ ನಿಂತಿದೆ. ಹಾಗಾಗಿ ಇದರಿಂದ ಪಕ್ಷಕ್ಕೆ ಹೊಡೆತ ಬೀಳಬಹುದು. ಹೀಗಾಗಿ ನೀವು ಇದನ್ನ ವಾಪಸ್ ತಗೋಬೇಕು ಅನ್ನುವಂತಹ ಮನವಿಯನ್ನ ಮಾಡಿದ್ರು ಸತೀಶ್ ಜಾರಕಿಹೊಳಿ ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ. ಆಗ ಡಿಕೆ ಶಿವಕುಮಾರ್ ಅವರು ಹೇಳಿದ್ರಂತೆ, ಹೈಕಮಾಂಡ್ ಕೊಟ್ಟಿರುವಂತಹ ಸೂಚನೆ ಇದು, ಅಬ್ದುಲ್ ಜಬ್ಬಾರ್ ಅವರು ಹೈಕಮಾಂಡ್ ಮುಂದೆ ತಮ್ಮನ್ನ ತಾವು ಜಸ್ಟಿಫೈ ಮಾಡ್ಕೊಳ್ಳಿ, ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳಿ, ಆಮೇಲೆ ಮುಂದಿನ ನಿರ್ಧಾರ ಮಾಡೋಣ ಅನ್ನುವಂಥ ಮಾತನ್ನ ಹೇಳಿದ್ರಂತೆ. ಇದರ ಬೆನ್ನಲ್ಲೇ ವಿವಿಧ ರೀತಿಯಾದಂತಹ ಬೆಳವಣಿಗೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇವೆ, ಅಲ್ಪಸಂಖ್ಯಾತ ಸಮುದಾಯದಲ್ಲಿ ನಡೀತಾ ಇವೆ. ಸಲೀಂ ಅಹಮದ್ ಹಾಗೆ ರಿಜ್ವಾನ್ ಅವರ ವಿರುದ್ಧ ಕ್ರಮಕ್ಕೆ ದಾವಣಗೆರೆ ಮುಸ್ಲಿಂ ನಾಯಕರು ಆಗ್ರಹವನ್ನ ಮಾಡಿದ್ದಾರೆ. ಅಬ್ದುಲ್ ಜಬ್ಬಾರ್, ನಸೀರ್ ಅಹಮದ್ ವಿರುದ್ಧದ ಕ್ರಮ ವಾಪಸ್ಗೆ ಒತ್ತಾಯಿಸಿದ್ದಾರೆ. ದಾವಣಗೆರೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಜಾಗೃತಿ ವೇದಿಕೆ ಒತ್ತಾಯವನ್ನ ಮಾಡಿದೆ. ವಿವಿಧ ಮಸೀದಿಗಳ ಮುಖ್ಯಸ್ಥರ ಸಮ್ಮುಖದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಒತ್ತಾಯಿಸಲಾಗಿದೆ. ಸಲೀಂ, ರಿಜ್ವಾನ್ರಿಂದ ಪಕ್ಷಕ್ಕೆ ಹಾನಿ ಅಂತ ಹೇಳಿ ಮುಸ್ಲಿಂ ಮುಖಂಡ ಫಕ್ರುದ್ದೀನ್ ಆರೋಪವನ್ನ ಮಾಡಿದ್ದಾರೆ. ಬಂಡಾಯ ಶಮನ ಮಾಡೋದು ದೊಡ್ಡದಿದ್ದಿಲ್ಲ, ಇವರೇ ಮಾಡಬತ್ತಿದ್ದು. ಇಂಥ ಎಲೆಕ್ಷನ್ ಅವರು ಈ ವಯಸ್ಸಿಗೆ ಒಂದು 30-40 ಮಾಡಿರ್ಬೇಕು. ಜಿಲ್ಲಾ ಪಂಚಾಯತ್, ಆಮೇಲೆ ಮಹಾನಗರ ಪಾಲಿಕೆ, ಆಮೇಲೆ MLA MP ಅಂತ ಭಾಳ ಚುನಾವಣೆ ಮಾಡಿದ್ದಾರೆ. ಅವ್ರಿಗೇನು ದೊಡ್ಡದಾಗ್ತಿದ್ದಿಲ್ಲ. ಇದು ಬಂದು ಸುಮ್ಮನೆ ಐತಲ್ಲ, ಹೊರಗಿಂತ ಬಂದು ನಮಗೆ ಸಮಸ್ಯೆ ಮಾಡಿ ಹೋದ್ರು. ಅವರು ಚಿಹ್ನೆ ಉಳಿದಲ್ಲ ಪೈಲನ್ ಸಾಹೇಬ್ರದ್ದು, ಆ ಚಿಹ್ನೆ ಮೇಲೆ ಯಾರಾದರೂ ಅವ್ರಿಗೆ ಅಭಿಮಾನ ಬಳಗ ಭಾಳ ಐತಿ. 1000 1,000 2,000 ಓಟ್ ಹಾಕಿದ್ರೆ ಅಷ್ಟೇ ಓಟಿಂದ ನಮ್ಮ ಪಕ್ಷದ ಅಭ್ಯರ್ಥಿಗೆ ಹಿನ್ನಡೆ ಆದರೆ ಇದಕ್ಕೆ ಜವಾಬ್ದಾರಿ ಯಾರು? ಇದು ನೇರ ಜವಾಬ್ದಾರಿ ಜಮೀರ್ ಅಹಮದ್ ಮತ್ತು ಸಲೀಂ ಅಹಮದ್ ಅವರು ತಗೋಬೇಕಿದ್ದು. ಇವರು ಸಲೀಂ ಅಹಮದ್ ಆಮೇಲೆ ರಿಜ್ವಾನ್ ಅರ್ಷದ್ ಅವರು ತಗೋಬೇಕಿದ್ದು. ಯಾಕೆಂದರೆ ನಮ್ಗೆ ಇದರಿಂದ ಭಾಳ ದುಃಖ ಆಗ್ತಾ ಇದೆ. ಆಮೇಲೆ ಗುಲ್ಬರ್ಗಾದಿಂದ ಈಗ ವಕ್ಫ್ ಬೋರ್ಡಿಂದ ಚೇರ್ಮನ್ ಇದ್ದಾರೆ. ಗುಲ್ಬರ್ಗಾ ಖಾಜಾ ಬಂದೆ ನವಾಜ್ ಯೇಸುದರಾಜ್ ರಹಮತುಲ್ಲಾ ಅಲೆ ದರ್ಗಾದಿಂದ ಪೀಠಾಧ್ಯಕ್ಷರವರು, ಅವರಿಗೆ ಪೂಜಾ ಹೋಟ್ಲಲ್ಲಿ ಕರೆಸ್ತಾರೆ. ಅವರು ಮುಸಲ್ಮಾನರು ಇದು ಮಾಡೋಕ್ಕೆ, ಮುಸಲ್ಮಾನರು ಮನಸ್ಸು ಪರಿವರ್ತನೆ ಮಾಡಕ್ಕೆ ಕರೆಸ್ತಾರೆ. ಅವರು ಕರೆಸಿ ಎಲ್ಲ ಮಸೀದಿ ಮುತ್ತಳ್ಳಿಗಳಿಗೆ, ಕಾರ್ಯದರ್ಶಿಗಳಿಗೆ, ಆಮೇಲೆ ಧರ್ಮಗುರುಗಳಿಗೆ ಫೋನ್ ಮಾಡ್ತಾರೆ. ಇವ್ರು ಲೀಡರ್ ಜಿಲ್ಲೆಯ ಇನ್ಕ್ಲೂಡಿಂಗ್ ಈಗವರೇನು ಕಾಲ ಮಿಂಚಿಲ್ಲ, ಮತ್ತೆ ನೋಟಿಸ್ ಕೊಟ್ಟು ಮಾಡ್ಬೋದು ನೋಡೋಣ. ಈಗ ಅಧ್ಯಕ್ಷ ಜೊತೆ ಅದೇ ಚರ್ಚೆ ಮಾಡಿದೀವಿ. ನೋಟಿಸ್ ಕೊಟ್ಟು ಅವ್ರನ್ನ ವಿವರಣೆ ಪಡೆದ ನಂತರ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳೋದು ಸೂಕ್ತ, ಒಳ್ಳೆಯದು. ಅವ್ರನ್ನ ತಿಳಿದಾರೆ. ಅವ್ರು ಬಂದ್ಮ್ಯಾಗ ಇಲ್ಲ, ಅದು ಅಧ್ಯಕ್ಷರು ಮಾಡ್ತಾರೆ, ಅವ್ರು ಮಾಡ್ತಾರೆ. ಅವರು ಮತ್ತೆ ವಾಪಸ್ ಪರ್ಮಿಷನ್ ತಗೋಬೇಕು. ಯಾಕಂದ್ರೆ ಅಲ್ಲಿಂದ ಅಪ್ರೂವ್ ಆಗಿದೆ ಅದು. ಸೊ ಮತ್ತೆ ರಿವೋಕ್ ಮಾಡಲಿಕ್ಕೆ ಹೈಕಮಾಂಡ್ಗೆ ಪರ್ಮಿಷನ್ ತಗೊಳ್ಳೋದು ಅವಶ್ಯಕತೆ ಇದೆ. ಅದನ್ನ ಅವ್ರು ಮಾಡ್ತಾರೆ, ಅಧ್ಯಕ್ಷ ಮಾಡ್ತಾರೆ. ಪಕ್ಷದಲ್ಲಿ ಒಂದ್ ರೀತಿ ಚರ್ಚೆ ಆದ್ರೆ ಬಟ್ ಸಮುದಾಯ ಈಗ ತಿರುಗಿ ಬಿದ್ದಿದೆ ಸರ್. ತಿರುಗೇನು ಬಿದ್ದಿಲ್ಲ, ಅಸಮಾಧಾನ ಇದೆ. ತಿರುಗೇನು ಬಿದ್ದಿಲ್ಲ, ಅಸಮಾಧಾನ ಇದೆ. ಯಾಕಂದ್ರೆ ನೋಟಿಸ್ ಯಾಕೆ ಕೊಟ್ಟಿಲ್ಲ, ಬೇರೆಯವರಿಗೆಲ್ಲ ನೋಟಿಸ್ ಕೊಡ್ತೀರಾ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಪ್ರಶ್ನೆ, ಅಸಮಾಧಾನ ಇದೆ. ಸೊ ಅಸಮಾಧಾನ ದೂರ ಮಾಡಲಿಕ್ಕೆ ನಾವು ಅಧ್ಯಕ್ಷರ ಭೇಟಿಯಾಗಿ ಸರಿಪಡಿಸಂತ ರಿಕ್ವೆಸ್ಟ್ ಮಾಡಿದ್ವಿ. ಏನಾದರೂ ಎಫೆಕ್ಟ್ ಆಗತ್ತಾ ದಾವಣಗೆರೆ ಮೇಲೆ? ಎಫೆಕ್ಟ್ ಆಗತ್ತಾ ಈ ಅಸಮಾಧಾನ? ಇಲ್ಲ, ಅದಲ್ಲ. ಸಮಸ್ಯೆ ಇದ್ದೇ ಇರ್ತೈತಿ, ಯಾವುದೇ ಸಮುದಾಯದಲ್ಲಿ ಇದ್ದೇ ಇರ್ತೈತಿ. ಎಲ್ಲರನ್ನೂ ಸಮಾಧಾನ ಮಾಡ್ಲಿಕ್ಕೆ ಆಗೋಲ್ಲ. ಸೊ ಅದು ದಾವಣಗೆರೆ ಸೀಮಿತವಾಗಿರುವಂಥ ಸಮಸ್ಯೆ, ಇಡೀ ರಾಜ್ಯದಲ್ಲ. ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ.
ಎರಡು ಕ್ಷೇತ್ರ ಸರ್, ಬಾಗಲಕೋಟೆ ದಾವಣಗೆರೆ ಎರಡೂ ಗೆಲ್ಲುವ ವಿಶ್ವಾಸ ಇದೆ ಅಂತ ಕೇಳ್ತಾ ಇದ್ದೀವಿ ಸರ್. ಶಾಮನೂರ್ ಅವರು ಬಹಿರಂಗವಾಗಿ ರಾಘವೇಂದ್ರ ವಿರುದ್ಧ ವೋಟ್ ಕೇಳಿದ್ರು ಶಿವಮೊಗ್ಗದಲ್ಲಿ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಈಗ ಆಂಜನೇಯ ಸೋಲಕ್ಕೆ ಕಾರಣ ಆಗಿದ್ದವರಿಗೆ ನಿಗಮ ಕೊಡ್ತಿದ್ರು. ಈ ಥರದ್ದೆಲ್ಲ ವಿಚಾರಗಳು ಅದನ್ನೇ ಕೂಡ ಇವತ್ತು ಮುಸ್ಲಿಮರು ಪ್ರಶ್ನೆ ಮಾಡ್ತಿದ್ದಾರೆ. ಬೇರೆಯವ್ರಿಗೆ ಆಗಿಲ್ಲ ನಮಗೆ ಯಾಕಂತ ಅದನ್ನೇ ಸರಿಪಡಿಸಲಿಕ್ಕೆ ನಾವು ಅಧ್ಯಕ್ಷನ ನೋಡೋಣ. ಅದು ಸಿಎಂ ಅವರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.